ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಇಂದು ನಾವು ಕನ್ಯಾರಾಶಿಯವರ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾರಾಶಿಯವರಿಗೆ ಆಗಸ್ಟ್ 1, 2, 3 ಮತ್ತು 4 ಶುಕ್ರವಾರ, ಶನಿವಾರ, ಭಾನುವಾರ ಹಾಗೂ ಸೋಮವಾರರಂದು ಜರುಗಲಿರುವ ಬೆಳವಣಿಗೆಗಳು ಮತ್ತು ಪರಿಣಾಮಗಳ ಬಗ್ಗೆ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹೇಳಬೇಕೆಂದರೆ ಕನ್ಯಾರಾಶಿಯವರಿಗೆ ಈ 4 ದಿನಗಳಲ್ಲಿ ಕರ್ಮದ ಫಲ ಆರಂಭವಾಗಿದೆ ಎಂದೇ ಹೇಳಬಹುದು. ಯಾಕೆಂದರೆ ಕೆಲವು ವ್ಯಕ್ತಿಗಳ ವರ್ತನೆಯಿಂದ ಆಗಿರಬಹುದು ಅಥವಾ ಅವರ ಹೆಸರುಗಳಲ್ಲಿರುವ ಅಕ್ಷರಗಳಿಂದ ಆಗಿರಬಹುದು. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಕಡ್ಡಾಯ. ಇಷ್ಟಕ್ಕೂ ಆ ವ್ಯಕ್ತಿಗಳು ಯಾರು? ಆ ವ್ಯಕ್ತಿಗಳ ವಿಷಯದಲ್ಲಿ ನೀವು ಏಕೆ ಜಾಗರೂಕರಾಗಿರಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಪೂರ್ಣವಾಗಿ ಅರ್ಥವಾಗುತ್ತದೆ. ಕಾಲವು ನಿಮ್ಮನ್ನು ಇಂದು ಈ ವಿಡಿಯೋದ ಮುಂದೆ ತಂದು ನಿಲ್ಲಿಸಿದೆ ಎಂದರೆ ನಿಜವಾಗಿಯೂ ನೀವು ತಿಳಿದುಕೊಳ್ಳಬೇಕಾದದ್ದು ಏನೋ ಇದೆ ಎಂದೇ ಅರ್ಥ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತವನ್ನೇ ಸೃಷ್ಟಿಸಿ ನಿಮ್ಮ ಕಣ್ಣೀರಿಗೆ ಕಾರಣವಾದವರ ಕರ್ಮಫಲ ಆರಂಭವಾಗಿದೆ ಎಂದು ಹೇಳಲು ಇಂದು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಅಂದ್ರೆ ನೀವು ಯಾರನ್ನು ಕುರುಡಾಗಿ ನಂಬಿದಿರೋ, ಯಾರಿಗಾಗಿ ನಿಮ್ಮ ಸಮಯ, ಹಣ ಮತ್ತು ಪ್ರಾಣವನ್ನೂ ಸಹ ಪಣವಾಗಿ ಇಟ್ಟಿರೋ, ಸರಿಯಾಗಿ ಅವರೇ ನಿಮ್ಮನ್ನು ನಡುರಸ್ತೆಯಲ್ಲಿ ನಿಲ್ಲಿಸಿ ಕಣ್ಣೀರು ಬರುವಂತೆ ಮಾಡಿದ್ದಾರೆ. ಆ ಮೋಸ ಮಾಡಿದವರೇ ಈಗ ನಿಮಗಾಗಿ, ನಿಮ್ಮ ಕ್ಷಮೆಗಾಗಿ ಹುಚ್ಚರಂತೆ ಕಾಯುವ ಸಮಯ ಹತ್ತಿರವಾಗಿದೆ ಎಂದೇ ಹೇಳಬಹುದು. ಹಾಗೆಯೇ ಇಂದು ನಿಮ್ಮ ಇಷ್ಟದೇವತೆಯನ್ನು ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸಿ ಈ ಮಾತುಗಳನ್ನು ಕೇಳಿ. ಇಂದು ನಾನು ಹೇಳಲಿರುವ ವಿಷಯಗಳು ಖಂಡಿತವಾಗಿಯೂ ನಿಮ್ಮ ಮನಸ್ಸನ್ನು ಮುಟ್ಟುತ್ತವೆ. ಮುಖ್ಯವಾಗಿ 3 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರ ವಿಷಯದಲ್ಲಿ ನೀವು ಯಾಕೆ ಜಾಗರೂಕರಾಗಿರಬೇಕು ಎಂಬುದನ್ನು ನೀವು ವಿವರವಾಗಿ ತಿಳಿದುಕೊಳ್ಳುತ್ತೀರಿ. ಈ ಸತ್ಯಗಳನ್ನು ಅರಗಿಸಿಕೊಳ್ಳುವುದು ನಿಮಗೆ ಸ್ವಲ್ಪ ಕಷ್ಟವೆನಿಸಬಹುದು, ಎದೆ ಭಾರವಾಗಬಹುದು. ಆದರೆ ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಶಾಂತಿಗಾಗಿ ಈ ಸತ್ಯಗಳನ್ನು ನೀವು ತಿಳಿದುಕೊಳ್ಳಲೇಬೇಕು. ನಿಮ್ಮ ಜೀವನವನ್ನು ಒಂದು ಆಟದ ಬೊಂಬೆಯಂತೆ ಬಳಸಿಕೊಂಡವರಿಗೆ ಕಾಲವು ತಕ್ಕ ಗುಣಪಾಠ ಕಲಿಸಲಿದೆಯೋ, ಅವರ ಪರಿಸ್ಥಿತಿ ಈಗ ಹೇಗೆ ತಲೆಕೆಳಗಾಗಲಿದೆಯೋ ತಿಳಿದುಕೊಂಡರೆ ನಿಜವಾಗಿಯೂ ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ಸಮಸ್ಯೆಗಳು ತೀರಿಹೋಗಲಿ, ನಿಮ್ಮ ಕಷ್ಟಗಳು ತೊಲಗಿ ನಿಮಗೆ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಇರಲಿ ಎಂದು ಮನಪೂರ್ವಕವಾಗಿ ನಾನು ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಾನು ನಿಮ್ಮೊಬ್ಬ ಶ್ರೇಯೋಭಿಲಾಷಿಯಾಗಿ, ನಿಮ್ಮ ಒಳ್ಳೆಯತನವನ್ನು ಹಾಗೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ಸ್ನೇಹಿತೆಯಾಗಿ ಹೇಳುತ್ತಿದ್ದೇನೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಅದನ್ನು ಭಗವಂತನ ಪಾದಗಳ ಬಳಿ ಇಟ್ಟಂತೆ ಭಾವಿಸಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಕೇಳಿ. ಹೇಳಬೇಕೆಂದರೆ ಈ ರಾಶಿಯಲ್ಲಿ ಜನಿಸಿದವರು ಸಹಜವಾಗಿಯೇ ತುಂಬಾ ಮೃದು ಮನಸ್ಸಿನವರಾಗಿರುತ್ತಾರೆ. ಎದುರಿನವರು ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ಸಾಕು, ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನಾದರೂ ತೆಗೆದು ಕೊಡುವಷ್ಟು ದೊಡ್ಡ ದಾತೃತ್ವ ನಿಮ್ಮದು. ಯಾರಾದರೂ 2 ಹನಿ ಕಣ್ಣೀರು ಹಾಕಿದರೆ ಸಾಕು, ನಿಮ್ಮ ಹೃದಯ ಕರಗಿ ಹೋಗುತ್ತದೆ. ಆದರೆ ಅದು ನಿಮ್ಮ ಪಾಲಿಗೆ ಅತಿದೊಡ್ಡ ಶಾಪವಾಗಿ ಬದಲಾಗುತ್ತದೆ ಎಂದಾದರೂ ಯೋಚಿಸಿದ್ದೀರಾ? ನೀವು ಸರಿಯಾದವರನ್ನು ಆಯ್ಕೆ ಮಾಡಿಕೊಳ್ಳದೆ ತಪ್ಪು ವ್ಯಕ್ತಿಗಳನ್ನು ನಂಬಿದ್ದರಿಂದಲೇ ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು, ಊಹಿಸದ ನಷ್ಟಗಳನ್ನು ಇದುವರೆಗೆ ಎದುರಿಸಿದ್ದೀರಿ. ಹೌದೋ ಅಲ್ಲವೋ? ನಿಮ್ಮ ಸುತ್ತಮುತ್ತ ಇರುವವರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದರು. ಸ್ನೇಹಿತರ ರೂಪದಲ್ಲಿ ಬಂದವರು ನಿಮ್ಮ ನಂಬಿಕೆಯನ್ನು ಆಸರೆಯಾಗಿಟ್ಟುಕೊಂಡು ನಿಮ್ಮನ್ನು ಸಂಪೂರ್ಣವಾಗಿ ಬಳಸಿಕೊಂಡರು. ಬಂಧುಗಳ ಮುಸುಕಿನಲ್ಲಿ ಬಂದವರು ನಿಮ್ಮ ಎದುರು ನಗುತ್ತಲೇ ಬೆನ್ನ ಹಿಂದೆ ಮೋಸ ಮಾಡುತ್ತಿದ್ದಾರೆ. ಆರ್ಥಿಕವಾಗಿ, ಮಾನಸಿಕವಾಗಿ, ವೈಯಕ್ತಿಕವಾಗಿ ಹೀಗೆ ನೀವು ಎಷ್ಟೋ ರೀತಿಗಳಲ್ಲಿ ಎಷ್ಟೋ ಬಾರಿ ಮೋಸ ಹೋಗಿದ್ದೀರಿ. ಇನ್ನು ಯಾರಿಗೋ ಏನೋ ಅಗತ್ಯವಿದೆ ಎಂದು ಅವರು ಅಳುತ್ತಾ ನಿಮ್ಮ ಬಳಿಗೆ ಬಂದರೆ ನಿಮ್ಮ ಸಾಲಗಳು ಹಾಗೂ ಸಮಸ್ಯೆಗಳನ್ನು ಬದಿಗೊತ್ತಿ ಎದುರಿನವರ ಅಗತ್ಯಕ್ಕಾಗಿ ಬೇರೆಯವರಿಂದ ಸಾಲ ಪಡೆದಾದರೂ ಹಣ ತಂದು ಕೊಟ್ಟಿದ್ದೀರಿ. ನಿಮ್ಮ ಹೊಟ್ಟೆ ಕಟ್ಟಿ ಅವರ ಹೊಟ್ಟೆ ತುಂಬಿಸಿದಿರಿ. ಆದರೆ ತೀರಾ ನಿಮ್ಮ ಕೈಯಲ್ಲಿ ಹಣ ಖಾಲಿಯಾದಾಗ ಅಥವಾ ನೀವು ಮರಳಿ ಕೇಳುವ ಸಮಯ ಬಂದಾಗ ಅವರು ಹೇಗೆ ಮುಖ ತಿರುಗಿಸಿಕೊಂಡರು ಎಂದು ಒಮ್ಮೆ ನಿಮ್ಮ ಗತಕಾಲವನ್ನು ನೆನಪಿಸಿಕೊಳ್ಳಿ. ಅವರು ಫೋನ್ ಸಂಖ್ಯೆ ಬದಲಾಯಿಸುವುದು ಅಥವಾ ನಿಮ್ಮ ಸಂಖ್ಯೆಯನ್ನು ಬ್ಲಾಕ್ ಮಾಡುವುದು ಜರುಗಿರಬಹುದು. ಅಷ್ಟೇ ಅಲ್ಲ, ನೀವು ಅವರಿಗೆ ಏನೋ ಅನ್ಯಾಯ ಮಾಡಿದಂತೆ ಉಲ್ಟಾ ನಿಮ್ಮ ಮೇಲೆಯೇ ಗೂಬೆ ಕೂರಿಸುವ ಕೆಲಸಗಳನ್ನು ಮಾಡಿದರು. ನಿಮ್ಮ ಅಂತಃಕರಣಕ್ಕೂ ಈ ವಿಷಯಗಳೆಲ್ಲ ತಿಳಿದಿದೆ ಎಂದೇ ಹೇಳಬೇಕು. ಎಷ್ಟೋ ಸುಳ್ಳು ವಾಗ್ದಾನಗಳು, ಸುಳ್ಳು ಮಾತುಗಳನ್ನು ನಂಬಿ ನೀವು ನಿಮ್ಮ ಜೀವನದ ಅತ್ಯಂತ ಮೌಲ್ಯಯುತವಾದ ಸಮಯ, ಹಣ ಮತ್ತು ಯೌವನವನ್ನು ಕಳೆದುಕೊಂಡಿದ್ದೀರಿ. ಅವರು ನಿಮ್ಮೊಂದಿಗೆ ಆಡಿದ ಮಾನಸಿಕ ಚದುರಂಗದಲ್ಲಿ ನೀವು ಅಮಾಯಕರಾಗಿ ಮೋಸ ಹೋಗಿ ತೀವ್ರವಾಗಿ ಸಂಕಟಪಡುತ್ತಿದ್ದೀರಿ. ಇದನ್ನೆಲ್ಲ ನೆನೆಸಿಕೊಂಡರೆ ನಿಮಗೇ ತಿಳಿಯದಂತೆ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತಿದೆ ಅಲ್ವೇ? ಗಂಟಲು ಒಣಗಿ ಹೋಗುತ್ತಿದೆ. ಒಂದು ಹಂತದಲ್ಲಿ ಯಾರೋ ಒಬ್ಬ ಸ್ನೇಹಿತನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ನಿಮ್ಮ ಕಷ್ಟಾರ್ಜಿತವನ್ನೆಲ್ಲ ಸುರಿದಿರಬಹುದು. ನನ್ನ ಕುಟುಂಬ ರಸ್ತೆಗೆ ಬಂದಿದೆ, ನನಗೆ ಈ ಒಂದು ಸಹಾಯ ಮಾಡು ಎಂದು ಬೇಡಿಕೊಂಡಾಗ ನಿಮ್ಮ ಸ್ವಂತದವರನ್ನು ಬಿಟ್ಟು ಅವರಿಗೆ ಸಹಾಯ ಮಾಡಿದಿರಿ. ನಿಮ್ಮ ಅಗತ್ಯಗಳನ್ನು ಮುಂದೂಡಿದಿರಿ.
ಕೊನೆಗೆ ಆ ಸ್ನೇಹಿತ ಮತ್ತೆ ನಿಮ್ಮನ್ನು ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಮೋಸಗೊಳಿಸಿ ಮುಳುಗಿಸಿ ಹೊರಟು ಹೋದನು. ಈಗ ನೀವು ಕರೆ ಮಾಡಿದರೆ ಕಟ್ ಮಾಡುತ್ತಾರೆ, ಎದುರಾದರೆ ಗುರುತಿಲ್ಲದವರಂತೆ ಹೊರಟು ಹೋಗುತ್ತಾರೆ. ಹಾಗೆಯೇ ಒಬ್ಬ ಸಂಬಂಧಿಕನನ್ನು ನಂಬಿ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿದರೆ ಅವರು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ನಿಮ್ಮ ಕುಟುಂಬದವರ ನಡುವೆ ಅಂದರೆ ಗಂಡ ಹೆಂಡತಿ, ಅಣ್ಣ ತಮ್ಮಂದಿರ ನಡುವೆ ಬೆಂಕಿ ಇಟ್ಟರು. ಇದ್ದ ಶಾಂತಿಯನ್ನು ಸಂಪೂರ್ಣವಾಗಿ ನಾಶಪಡಿಸಿದರು. ನಿಮ್ಮ ಮನೆಯ ವೈಯಕ್ತಿಕ ರಹಸ್ಯಗಳನ್ನು ತಿಳಿದುಕೊಂಡು ಅವುಗಳನ್ನು 4 ಜನರ ಮುಂದೆ ಹೇಳಿ ಹಗುರವಾಗಿ ಮಾತನಾಡಿದರು. ಇನ್ನೊಬ್ಬರು ನಿಮ್ಮ ಜೀವನಕ್ಕೆ ಬಂದು ನಾನು ನಿಮಗೆ ಬೆಂಬಲವಾಗಿರುತ್ತೇನೆ, ನಿಮ್ಮ ಕಷ್ಟಸುಖಗಳಲ್ಲಿ ಸಾಥ್ ನೀಡುತ್ತೇನೆ ಎಂದು ಹೇಳಿ ನಿಮ್ಮ ಭಾವನೆಗಳೊಂದಿಗೆ ಕ್ರೂರವಾಗಿ ಆಟವಾಡಿದರು. ಅವರ ಮಾತುಗಳನ್ನು ನಂಬಿ ನೀವು ನಿಮ್ಮ ಜೀವನದ ಎಷ್ಟೋ ಮೌಲ್ಯಯುತ ವರ್ಷಗಳನ್ನು ವ್ಯರ್ಥ ಮಾಡಿಕೊಂಡಿದ್ದೀರಿ. ಇತರರು ನಿಮ್ಮನ್ನು ನೋಡಿ ಹುಚ್ಚರೆಂದು ನಗುತ್ತಿದ್ದರು. ನೀವು ಮಾತ್ರ ಮೌನವಾಗಿ ಆ ಹೃದಯದ ನೋವನ್ನು ಸಹಿಸಿದಿರಿ. ಅವರಿಗೆ ಯಾವುದೇ ಅನ್ಯಾಯವಾಗಬಾರದು, ಅವರು ಚೆನ್ನಾಗಿರಬೇಕು ಎಂದು ನೀವು ಬಯಸಿದರೆ ಅವರು ಮಾತ್ರ ನಿಮ್ಮನ್ನು ಪೂರ್ತಿಯಾಗಿ ಮುಳುಗಿಸಿದರು. ಈ ವಿಷಯಗಳನ್ನೆಲ್ಲ ನೆನೆಸಿಕೊಂಡರೆ, ಹೇಳಿಕೊಂಡರೆ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಬಹುದು. ನೀವು ಹೆದರಿದ ಈ ಭಯಾನಕ ಸತ್ಯಗಳನ್ನು ಹೊರಗೆ ಯಾರಿಗೂ ಹೇಳಿಕೊಳ್ಳಲಾಗಲಿಲ್ಲ. ಎಷ್ಟೇ ಎದೆ ನೋವಿದ್ದರೂ ತುಟಿಗಳ ಮೇಲೆ ಕಿರುನಗೆ ಮಾಸದಂತೆ ಎಲ್ಲರೊಂದಿಗೂ ಮಾಮೂಲಿಯಾಗಿಯೇ ಮಾತನಾಡಿದಿರಿ. ಕಚೇರಿಯಲ್ಲಿ, ಮನೆಯಲ್ಲಿ, ಹಬ್ಬಗಳಲ್ಲಿ ಎಲ್ಲರ ಮುಖದಲ್ಲೂ ನಗುತ್ತಲೇ ಓಡಾಡಿದಿರಿ. ನಿಮ್ಮನ್ನು ಮೋಸಗೊಳಿಸಿದವರು ಮಾತ್ರ ತುಂಬಾ ಸಂತೋಷವಾಗಿದ್ದಾರೆ, ಅವರ ಜೀವನ ಅದ್ಭುತವಾಗಿ ಸಾಗುತ್ತಿದೆ ಎಂದು ನೀವು ಎಷ್ಟೋ ಬಾರಿ ಅಂದುಕೊಂಡಿದ್ದೀರಲ್ಲವೇ? ಅವರು ಕಾರಿನಲ್ಲಿ ಓಡಾಡುತ್ತಾ ಸಂತೋಷವಾಗಿ ಕುಟುಂಬದವರೊಂದಿಗೆ ಸಮಯ ಕಳೆಯುತ್ತಿದ್ದರೆ ಧರ್ಮ, ನ್ಯಾಯ ಎಂಬುದು ಎಲ್ಲಿದೆ? ಭಗವಂತ ಏಕೆ ಇವರನ್ನು ಶಿಕ್ಷಿಸುತ್ತಿಲ್ಲ? ನನಗೇಕೆ ಈ ಕರ್ಮ ಬೆನ್ನತ್ತಿದೆ ಎಂದು ನೀವು ಎಷ್ಟೋ ನಿದ್ರೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ದೇವರ ಮುಂದೆ ನಿಂತು ಎಷ್ಟೋ ಬಾರಿ ಕಣ್ಣೀರಿನಿಂದ ಸ್ವಾಮಿಯನ್ನು ಪ್ರಶ್ನಿಸಿದ್ದೀರಿ. ನಿಮ್ಮ ಜೀವನ ಮುಗಿದುಹೋಯಿತು ಎಂದೇ ಭಾವಿಸಿದ್ದೀರಿ. ಆದರೆ ಒಂದು ಅತಿ ಮುಖ್ಯವಾದ ಸತ್ಯವನ್ನು ನೀವು ಪೂರ್ತಿಯಾಗಿ ಮರೆಯುತ್ತಿದ್ದೀರಿ. ಕರ್ಮ ಯಾರನ್ನೂ ಎಂದಿಗೂ ಬಿಡುವುದಿಲ್ಲ. ಕರ್ಮ ಯಾವುದನ್ನೂ ಮರೆಯುವುದಿಲ್ಲ. ಅದು ನೀವು ಎಸೆದ ಕಲ್ಲಿನಂತಲ್ಲ, ನೀವು ನೆಟ್ಟ ಬೀಜದಂತೆ. ಅದು ಬೆಳೆದು ಮರವಾಗಿ ಫಲ ನೀಡಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದು ಹೇಗೆ ನಿಶ್ಶಬ್ದವಾಗಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತದೆಯೋ, ಎಂದೋ ಒಂದು ದಿನ ಎಲ್ಲೋ ಒಂದು ಕಡೆ ಮಾಡಿದ ತಪ್ಪಿಗೆ ಬಡ್ಡಿ ಸಮೇತ ಬೆಲೆ ತೆರಲೇಬೇಕಾಗುತ್ತದೆ. ಈಗ ಸರಿಯಾಗಿ ಅದೇ ಜರುಗಲಿದೆ. ಕಾಲಚಕ್ರ ಉರುಳಿದೆ. ನನ್ನ ಮಾತನ್ನು ನಂಬಿ. ಸೃಷ್ಟಿಯಲ್ಲಿ ಬದಲಾವಣೆ ಎಂಬುದು ಯಾವಾಗಲಾದರೂ ಆರಂಭವಾಗುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ನೋಡಿ ಹೀಯಾಳಿಸಿ ನಕ್ಕವರು, ನಿಮ್ಮನ್ನು ಅಡಿಯಡಿಗೆ ಅವಮಾನಿಸಿದವರು, ನಿಮ್ಮ ಅಮಾಯಕತೆಯನ್ನು ಆಸರೆಯಾಗಿಟ್ಟುಕೊಂಡು ನಿಮ್ಮ ನಂಬಿಕೆಗೆ ದ್ರೋಹ ಎಸಗಿದವರು ಈಗ ತೀವ್ರವಾದ ಅಶಾಂತಿಗೆ ಒಳಗಾಗುತ್ತಾರೆ. ಅವರಿಗೆ ನಿದ್ರೆ ಬರುವುದಿಲ್ಲ. ಅವರ ಎದೆಯಲ್ಲಿ ಭಯ ಆರಂಭವಾಗುತ್ತದೆ. ಇನ್ನೂ ನೀವು ಜೀವನದಲ್ಲಿ ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅವರು ಭಾವಿಸಿದ್ದರು. ಆದರೆ ನೀವು ಅವರ ಮುಂದೆ ಎಂದಿಗೂ ಸೋತು ತಲೆತಗ್ಗಿಸುವ ಪರಿಸ್ಥಿತಿ ಬರುವುದಿಲ್ಲ. ಅವರು ಅಹಂಕಾರದಿಂದ ಏನೇನೋ ಅಂದುಕೊಂಡಿರಬಹುದು, ಆದರೆ ನೀವು ಮಾತ್ರ ಯಾವಾಗಲೂ ಸಂತೋಷವಾಗಿ, ಆನಂದವಾಗಿ ನಿಮ್ಮ ಜೀವನವನ್ನು ಕಳೆಯಲಿದ್ದೀರಿ. ನಿಮ್ಮ ಜೀವನವನ್ನು ನೀವು ಮತ್ತೆ ನಿರ್ಮಿಸಿಕೊಳ್ಳುವುದನ್ನು ನೋಡಿ ಅವರಿಗೆ ಬೆವರು ಬರಲಿದೆ. ಅವರ ಅಡಿಪಾಯವೇ ಅಲ್ಲಾಡಲಿದೆ. ಇಷ್ಟಕ್ಕೂ ಯಾರು ಈ ವ್ಯಕ್ತಿಗಳು? ಯಾಕೆ ಇವರು ಈಗ ನಿಮಗಾಗಿ ಕಾಯುವ ಕಾಲ ಬಂದಿದೆ? ಇದೇನು ಎಂಬ ಹಲವು ಪ್ರಶ್ನೆಗಳು ನಿಮ್ಮ ಮಿದುಳಿನಲ್ಲಿ ಓಡುತ್ತಿರಬಹುದು. ಆ ವ್ಯಕ್ತಿಗಳು ಯಾರು? ಆ 3 ವ್ಯಕ್ತಿಗಳ ಹೆಸರೇನು? ಸ್ವಲ್ಪ ಸಮಾಧಾನದಿಂದಿರಿ. ಏಕೆಂದರೆ ಈ ಸತ್ಯವನ್ನು ನೀವು ನಿಧಾನವಾಗಿ, ಆಳವಾಗಿ ಅರ್ಥಮಾಡಿಕೊಂಡ ನಂತರ ಕಾಲ ಬದಲಾಗುತ್ತದೆ ಎಂಬುದು ತಿಳಿಯುತ್ತದೆ. ನಾನು ಇಷ್ಟು ಗಟ್ಟಿಯಾಗಿ ಏಕೆ ಹೇಳುತ್ತಿದ್ದೇನೆ ಎಂದರೆ, ನಿಮ್ಮ ಜೀವನದಲ್ಲಿ ಮತ್ತೆ ಆ ಹಳೆಯ ವ್ಯಕ್ತಿಗಳು ಬರಬೇಕೆಂದು ತೀವ್ರ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ಹೊರಗಿನ ಪ್ರಪಂಚ ಎಂಥದ್ದು, ಸ್ವಾರ್ಥ ಎಂದರೆ ಏನು ಎಂಬುದು ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ನಿಮ್ಮನ್ನು ಮೋಸಗೊಳಿಸಿದವರು ಎಷ್ಟು ದೊಡ್ಡ ತಪ್ಪು ಮಾಡಿದೆವು, ಎಂತಹ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡೆವು ಎಂದು ಈಗ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಕರ್ಮವು ತನ್ನ ಅಸಲಿ ಪ್ರತಾಪವನ್ನು ತೋರಿಸಲು ಶುರು ಮಾಡಿದೆ. ಈಗ ಅವರ ಜೀವನದಲ್ಲಿ ಊಹಿಸದ ಸಮಸ್ಯೆಗಳು, ಆರ್ಥಿಕ ನಷ್ಟಗಳು, ಆರೋಗ್ಯ ಸಮಸ್ಯೆಗಳು ಸುತ್ತುವರಿಯಲಿವೆ. ಒಂದು ಕಾಲದಲ್ಲಿ ಅವರು ಯಾರನ್ನು ಕುರುಡಾಗಿ ನಂಬಿ ನಿಮ್ಮನ್ನು ತೊರೆದರೋ, ನಿಮ್ಮ ಮೇಲೆ ನಿಂದನೆಗಳನ್ನು ಹಾಕಿದರೋ, ಈಗ ಸರಿಯಾಗಿ ಅವರೇ ಇವರನ್ನು ಮೋಸಗೊಳಿಸಿದ್ದಾರೆ. ಅದಕ್ಕಾಗಿಯೇ ಅವರಿಗೆ ಈಗ ನಿಮ್ಮ ಮೌಲ್ಯ, ನಿಮ್ಮ ಒಳ್ಳೆಯತನ ಅರ್ಥವಾಗಿದೆ. ನಿಮಗಾಗಿ ಈಗ ಅವರು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದಾರೆ. ನಿಮ್ಮೊಂದಿಗೆ ಮತ್ತೆ ಹೇಗಾದರೂ ಮಾಡಿ ಪರಿಚಯ ಬೆಳೆಸಿಕೊಳ್ಳಬೇಕು, ನಿಮ್ಮ ಮೂಲಕ ಮತ್ತೆ ಲಾಭ ಪಡೆಯಬೇಕು ಅಥವಾ ಕನಿಷ್ಠ ನಿಮ್ಮ ಸಹಾನುಭೂತಿಯನ್ನಾದರೂ ಪಡೆಯಬೇಕು ಎಂದು ಅವರು ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ. ಅವರು ನಿಮ್ಮ ಸ್ನೇಹಿತರ ಮೂಲಕ, ಸಂಬಂಧಿಕರ ಮೂಲಕ ರಾಯಭಾರ ಕಳುಹಿಸಬಹುದು. ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕಾದ ಅತ್ಯಂತ ಕ್ಲಿಷ್ಟಕರವಾದ ಸಮಯ ಇದು. ಅವರು ನಿಮ್ಮ ಮುಂದೆ ಬಂದು ಮೊಸಳೆ ಕಣ್ಣೀರು ಸುರಿಸಬಹುದು, ನನ್ನನ್ನು ಕ್ಷಮಿಸು ಎಂದು ಕಾಲು ಬೀಳಬಹುದು. ಅವರು ಎಷ್ಟೇ ಬೇಡಿಕೊಂಡರೂ, ಎಷ್ಟೇ ಕಣ್ಣೀರಿಟ್ಟರೂ
ನೀವು ಮತ್ತೆ ಗೊಂದಲಕ್ಕೊಳಗಾಗಿ ಅವರ ಬಲೆಯಲ್ಲಿ ಬೀಳಬೇಡಿ, ಹಾಗೆ ತೀರಿಸಿಕೊಳ್ಳಬೇಡಿ. ಆದರೆ ಅವರನ್ನು ಮತ್ತೆ ನಿಮ್ಮ ಜೀವನಕ್ಕೆ ಆಹ್ವಾನಿಸಲೇಬೇಡಿ. ಕರ್ಮವು ಯಾವಾಗಲೂ ನಿಶ್ಶಬ್ದವಾಗಿಯೇ ಕೆಲಸ ಮಾಡುತ್ತದೆ. ನಿತ್ಯ ಸತ್ಯವು ಯಾವಾಗಲೂ ಕೊಂಚ ತಡವಾಗಿಯೇ ಗೆಲ್ಲುತ್ತದೆ. ಆದರೆ ಅಂತಿಮ ವಿಜಯ ಸತ್ಯದ್ದೇ ಆಗಿರುತ್ತದೆ. ಆದ್ದರಿಂದ ಈ ವಿಷಯವನ್ನು ನೀವು ಮನಪೂರ್ವಕವಾಗಿ ನಂಬಿ. ಪ್ರತಿಯೊಂದು ಕ್ರಿಯೆಗೂ ಇನ್ನೊಂದು ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಪ್ರತಿಯೊಂದು ಕೆಲಸಕ್ಕೂ ಒಂದು ಪರಿಣಾಮವಿರುತ್ತದೆ. ಅವರು ನಿಮ್ಮೊಂದಿಗೆ ಆಡಿದ ಆ ಆಟಕ್ಕೆ ಈಗ ಅವರೇ ಬಲಿಯಾಗುತ್ತಿದ್ದಾರೆ. ಮುಖ್ಯವಾಗಿ ನಾನು ಹೇಳಲಿರುವ ಆ 3 ಹೆಸರುಗಳಿರುವವರ ವಿಷಯದಲ್ಲಿ ನೀವು ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ 1000 ಬಾರಿಯಲ್ಲ, 1,00,000 ಬಾರಿ ಅಥವಾ ಕೋಟಿ ಬಾರಿಯಾದರೂ ಯೋಚಿಸುವುದು ಕಡ್ಡಾಯ. ಹಾಗೆಯೇ ಆ ಹೆಸರುಗಳಿರುವ ಎಲ್ಲರೂ ಒಂದೇ ರೀತಿ ಇಲ್ಲದಿದ್ದರು. ನಿಮ್ಮ ಜೀವನದಲ್ಲಿ ಎದುರಾಗುವ ಅತಿದೊಡ್ಡ ಮೋಸಕ್ಕೆ ಆ ಹೆಸರುಗಳಿಂದ ಪ್ರಾರಂಭವಾಗುವ ಅಕ್ಷರಗಳೇ ಬಲವಾದ ಸಂಬಂಧವನ್ನು ಹೊಂದಿರುತ್ತವೆ. ಆ ಹೆಸರುಗಳು ಯಾವುವು ಎಂದು ನೀವು ಕಾತುರದಿಂದ ಕಾಯುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿದೆ. ನಾನು ಆ ಹೆಸರುಗಳನ್ನು ಬಹಿರಂಗಪಡಿಸುತ್ತಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಮತ್ತೆ ಮತ್ತೆ ಯೋಚಿಸಿ, ಯಾರು ಆ ವ್ಯಕ್ತಿಗಳು? ಏಕೆ ಇವರು ನಿಮ್ಮ ಜೀವನಕ್ಕೆ ಮತ್ತೆ ಬರಬೇಕೆಂದುಕೊಂಡಿದ್ದಾರೆ? ಯಾವ ಕರ್ಮ ಅವರನ್ನು ದಹಿಸಲಿದೆ? ಇಷ್ಟಕ್ಕೂ ಆ 3 ಅಕ್ಷರದ ಹೆಸರುಗಳೇನು? ನೀವು ಒಂಟಿಯಾಗಿರಿ. ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಿಮ್ಮ ಮನಸ್ಸು ಮುಂದೆ ಜರುಗಲಿರುವ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡಿದ್ದರು. ನೀವು ಅರ್ಥಮಾಡಿಕೊಳ್ಳಲಿಲ್ಲ. ಆದರೆ ಈ ಬಾರಿ ಮಾತ್ರ ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ನಿಮ್ಮ ಅಂತಃಕರಣದ ಧ್ವನಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಿ. ಇತರರ ಮಾತು ಕೇಳಿ ಮೋಸ ಹೋಗಬೇಡಿ. ಯಾರಾದರೂ ನಿಮಗೆ ಏನಾದರೂ ಸಲಹೆ ನೀಡಿದರೆ ಅದು ನಿಜವಿರಬಹುದು ಎಂದು ಕುರುಡಾಗಿ ನಂಬಬೇಡಿ. ಅವರ ಮಾಯದ ಮಾತುಗಳಿಗೆ ಮರುಳಾಗಬೇಡಿ. ಈಗ ಆ ಪರಿಸ್ಥಿತಿ ಹೇಗೆ ಬದಲಾಗಬೇಕು, ಹೇಗೆ ಬದಲಾಗಲಿದೆ, ನೀವು ಅದನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳಿ. ನೀವು ಯಾರನ್ನು ನಂಬಬೇಕು, ಯಾರನ್ನು ಹತ್ತಿರಕ್ಕೂ ಸೇರಿಸಬಾರದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಸತ್ಯವು ಯಾವಾಗಲೂ ಸ್ವಲ್ಪ ಕಹಿಯಾಗಿಯೇ ಇರುತ್ತದೆ, ಆದರೆ ಅದು ನಿಮ್ಮ ಪ್ರಾಣವನ್ನು ಖಂಡಿತವಾಗಿಯೂ ಕಾಪಾಡುತ್ತದೆ. ಕರ್ಮವು ತನ್ನ ಕೆಲಸವನ್ನು ತಾನು ಮಾಡುತ್ತಿರುವಾಗ ನಾವು ಮಧ್ಯದಲ್ಲಿ ತೂರಿ ಅವರನ್ನು ಕಾಪಾಡಲು ಪ್ರಯತ್ನಿಸಬಾರದು. ಹಾಗೆ ಮಾಡಿದರೆ ಆ ಕರ್ಮ ನಮಗೂ ಅಂಟಿಕೊಳ್ಳುತ್ತದೆ. ಅವರು ಮಾಡಿದ ಕರ್ಮವನ್ನು ಅವರೇ ತಾನೇ ಅನುಭವಿಸಬೇಕು. ಸತ್ಯ ಎಂಬುದು ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಭಗವಂತ ನಿಮಗೆ ಬಹುಮಾನ ನೀಡಲಿದ್ದಾನೆ. ಇನ್ನು ಅವರು ಮಾಡಿದ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೂ ಕಾಲವು ಈಗಲೇ ಈ ಜನ್ಮದಲ್ಲೇ ಫಲವನ್ನು ಅನುಭವಿಸುವಂತೆ ಮಾಡಿ ಅವರಿಗೆ ಗುಣಪಾಠ ಕಲಿಸಲಿದೆ. ಇನ್ನೂ ನಿಮ್ಮಲ್ಲಿ ಅನೇಕರು ಇಂದಿಗೂ ಒಂದು ಆಸೆಯಿಂದ ಬದುಕುತ್ತಿದ್ದಾರೆ. ಅಂದರೆ ಎಂದೋ ಒಂದು ದಿನ ಅವರು ಬದಲಾಗಬಹುದು, ತಮ್ಮ ತಪ್ಪನ್ನು ತಿಳಿದುಕೊಂಡು ಬರಬಹುದು, ಹಳೆಯ ದಿನಗಳು ಮತ್ತೆ ಬರಬಹುದು ಎಂದು ಅಂದುಕೊಳ್ಳುತ್ತಿದ್ದಾರೆ. ಹೌದು, ಅವರು ಬರುತ್ತಿದ್ದಾರೆ. ಆದರೆ ಅವರು ಬದಲಾಗುವುದಿಲ್ಲ. ಅವರ ಮನಸ್ಥಿತಿ ಬದಲಾಗುವುದಿಲ್ಲ. ಅವರ ಅಗತ್ಯಕ್ಕಾಗಿ ಮಾತ್ರ ಮತ್ತೆ ನಿಮ್ಮ ಬಳಿಗೆ ಬರಲಿದ್ದಾರೆ. ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಖಚಿತವಾಗಿ ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಒಳ್ಳೆಯತನವನ್ನು ಅವರು ಯಾವಾಗಲೂ ಒಂದು ದೌರ್ಭಾಗ್ಯದ ದೌರ್ಬಲ್ಯವೆಂದು ನೋಡಿದರು. ನೀವು ಕ್ಷಮಿಸುತ್ತೀರಿ ಎಂಬ ಧೈರ್ಯದಿಂದ ಇವನು ಎಲ್ಲಿಗೆ ಹೋಗುತ್ತಾನೆ ಎಂಬ ಹಗುರ ಭಾವನೆಯಿಂದ ಅವರು ಪದೇ ಪದೇ ನಿಮ್ಮ ವಿಷಯದಲ್ಲಿ ತಪ್ಪುಗಳನ್ನು ಮಾಡುತ್ತಲೇ ಇದ್ದಾರೆ. ಆದರೆ ಈ ಬಾರಿ ನೀವು ಅವರಿಗೆ ಈ ಅವಕಾಶವನ್ನು ನೀಡಲೇಬೇಡಿ. ನಿಮ್ಮ ಜೀವನವೊಂದು ಪ್ರಯೋಗಾಲಯವಲ್ಲ, ಪ್ರತಿಯೊಬ್ಬರೂ ಬಂದು ನಿಮ್ಮೊಂದಿಗೆ ಆಟವಾಡಿ ಹೋಗಲು. ನಿಮಗೆ ದೊಡ್ಡ ಮೌಲ್ಯವಿದೆ, ನಿಮಗಂತೂ ಆತ್ಮಗೌರವವಿದೆ. ನಿಮ್ಮ ಒಳ್ಳೆಯತನ ಏನೆಂಬುದು ಭಗವಂತನಿಗೆ ತಿಳಿದಿದೆ. ಅದನ್ನು ನೀವು ಯಾರಿಗೋಸ್ಕರವೂ ಯಾವುದೇ ಸಂಬಂಧಕ್ಕಾಗಿಯೂ ತ್ಯಾಗ ಮಾಡುವ ಅಗತ್ಯವಿಲ್ಲ, ಕಳೆದುಕೊಳ್ಳಬಾರದು. ಕರ್ಮ ನಿಶ್ಶಬ್ದವಾಗಿ ಕೆಲಸ ಮಾಡುತ್ತಿರುವಾಗ ಮಧ್ಯದಲ್ಲಿ ನೀವು ತೂರಿಕೊಳ್ಳಬೇಡಿ. ಸತ್ಯವು ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಅಂತಿಮವಾಗಿ ಗೆದ್ದೇ ಗೆಲ್ಲುತ್ತದೆ. ಹೀಗೆ ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲವಿದ್ದೇ ಇರುತ್ತದೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಂತ್ರದಂತೆ ಜಪಿಸಿ. ಯಾರು ಆ ವ್ಯಕ್ತಿಗಳು? ಏಕೆ ನಿಮಗಾಗಿ ಕಾಯುತ್ತಿದ್ದಾರೆ? ಆ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರು ಯಾರು ಎಂಬುದನ್ನು ಈಗ ತಿಳಿದುಕೊಳ್ಳಿ. ನಿಮ್ಮ ನಿರೀಕ್ಷೆಗೆ ಮುಕ್ತಾಯ ಹಾಡುತ್ತಾ ಆ 3 ಅಕ್ಷರಗಳ ಹೆಸರುಗಳನ್ನು ಹೇಳುವ ಸಮಯ ಬಂದಿದೆ. ಏಕೆಂದರೆ ನೀವು ಹೆಚ್ಚಾಗಿ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡು ತೀವ್ರವಾದ ನಂಬಿಕೆ ದ್ರೋಹಕ್ಕೆ ಬಲಿಯಾದವರು. ಏಕೆಂದರೆ ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪದಂತೆ ಬದಲಾಯಿತು. ಹೇಳಬೇಕೆಂದರೆ ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಹಣಕಾಸಿನ ವ್ಯವಹಾರಗಳು, ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಕೆಲವು ವ್ಯಕ್ತಿಗಳೊಂದಿಗೆ ನೀವು ಹಂಚಿಕೊಂಡಿದ್ದೀರಿ. ಈಗ ನಾನು ಹೇಳಲಿರುವ 3 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರಲ್ಲಿ ಮೊದಲನೆಯ ಅಕ್ಷರ ಎಸ್, ಎರಡನೆಯ ಅಕ್ಷರ ಯಮ, ಎಮ, ಮೂರನೆಯ ಅಕ್ಷರ ಆರ. ಈ 3 ಅಕ್ಷರಗಳಿಂದ ಎಸ್, ಎಂ, ಆರ್ ಹೆಸರು ಪ್ರಾರಂಭವಾಗುವವರು ನಿಮ್ಮ ಜೀವನದಲ್ಲಿ ಗತಕಾಲದಲ್ಲಿ ಯಾವುದೋ ಒಂದು ಅನುಬಂಧ ಅಥವಾ ಸಂಬಂಧವನ್ನು ಹೊಂದಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಪ್ರಭಾವಿಸಿರಬಹುದು. ಆದರೆ ಇಲ್ಲೊಂದು ಅಂತಿಮವಾದ ವಿಷಯವನ್ನು ನಿಮಗೆ ಹೇಳಲಿದ್ದೇನೆ. ಇದನ್ನು ನೀವು ಅತ್ಯಂತ ಜಾಗರೂಕತೆಯಿಂದ ಅರ್ಥಮಾಡಿಕೊಳ್ಳಬೇಕು. ಇ, ಎಸ್, ಎಂ,
ಆರ್ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ಪ್ರತಿಯೊಬ್ಬರೂ ಕೆಟ್ಟವರು ಎಂದು ಇದರ ಅರ್ಥವಲ್ಲ. ಅವರೆಲ್ಲರೂ ಮೋಸಗಾರರು ಎಂದು ನಾನು ಹೇಳುತ್ತಿಲ್ಲ. ಈ ಪ್ರಪಂಚದಲ್ಲಿ ಈ ಅಕ್ಷರಗಳ ಹೆಸರುಳ್ಳ ಎಷ್ಟೋ ಅದ್ಭುತ ವ್ಯಕ್ತಿಗಳಿದ್ದಾರೆ, ದಯಾಗುಣವುಳ್ಳವರಿದ್ದಾರೆ, ದೊಡ್ಡ ಸಾಧಕರಿದ್ದಾರೆ. ಅವರು ಸಮಾಜಕ್ಕೆ ಎಷ್ಟೋ ಒಳಿತನ್ನು ಮಾಡಿದ್ದಾರೆ. ಬಹುಶಃ ನಿಮ್ಮ ಜೀವನದಲ್ಲೂ ಈ ಅಕ್ಷರಗಳ ಹೆಸರುಳ್ಳ ಒಳ್ಳೆಯವರು ಇರಬಹುದು. ಯಾರನ್ನೂ ಕೇವಲ ಅವರ ಹೆಸರಿನಿಂದ ಅಥವಾ ಅಕ್ಷರದಿಂದ ಅಳೆಯಬಾರದು. ಯಾಕೆಂದರೆ ನಿಮಗೆ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾಗಿ ಒಂದು ತಿಳುವಳಿಕೆ ಬಂದಿರುತ್ತದೆ, ಯಾವ ವ್ಯಕ್ತಿಗಳು ಹೇಗಿದ್ದಾರೆ, ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡಿದ್ದಾರೆ ಎಂದು. ಇದು ಕೇವಲ ಅವರ ಹೆಸರು ಪ್ರಾರಂಭವಾಗುವ ಅಕ್ಷರಗಳಾದ್ದರಿಂದ ಈ ರೀತಿ ವಿವರಿಸಲಾಗಿದೆ. ಇನ್ನೂ ಹೇಳಬೇಕೆಂದರೆ ನಿಮ್ಮ ಗ್ರಹಸ್ಥಿತಿಗಳಿಗೆ ಈ ವ್ಯಕ್ತಿಗಳೇ ಕಾರಣ ಎಂದು ನೀವು ಬಲವಾಗಿ ನಂಬಬೇಡಿ. ಕೆಲವೊಮ್ಮೆ ಅವರೊಂದಿಗೆ ಉಂಟಾದ ಮನಸ್ತಾಪಗಳು, ನಂಬಿಕೆ ದ್ರೋಹಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಅವರೊಂದಿಗೆ ನೀವು ಹೇಗೆ ವರ್ತಿಸಿದಿರಿ, ಅವರು ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡರು ಎಂಬುದನ್ನು ಸ್ಮರಿಸಿಕೊಳ್ಳಿ. ಹಾಗಾಗಿ ಈ ಅಕ್ಷರಗಳ ಹೆಸರುಳ್ಳ ವ್ಯಕ್ತಿಗಳೊಂದಿಗೆ ನೀವು ತಕ್ಷಣವೇ ಸಂಬಂಧವನ್ನು ಕಡಿದುಕೊಳ್ಳಬೇಕು ಎಂದು ನಾನು ಹೇಳುತ್ತಿಲ್ಲ. ಕೇವಲ ಮುಖ್ಯವಾದ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ, ಕುರುಡಾಗಿ ಯಾರನ್ನೂ ನಂಬಬೇಡಿ ಎಂಬುದು ಮಾತ್ರ ನನ್ನ ಸಲಹೆ. ಅವರು ನಿಮಗೆ ಎಷ್ಟೇ ಹತ್ತಿರದವರಾಗಿದ್ದರೂ ನಿಮ್ಮ ಪ್ರಾಣವನ್ನು ತೆಗೆದುಕೊಂಡು ಅವರ ಕೈಯಲ್ಲಿ ಇಡುವುದಿಲ್ಲವಲ್ಲ, ಆದ್ರಿಂದ ಸುರಕ್ಷಿತವಾಗಿರಿ. ಹಾಗೆಯೇ ಈ ವಿಡಿಯೋವನ್ನು ಒಂಟಿಯಾಗಿ ಏಕೆ ನೋಡಲು ಹೇಳಿದೆ ಎಂದರೆ, ನಾನು ಆರಂಭದಲ್ಲೇ ಪದೇ ಪದೇ ಹೇಳಿದಂತೆ ನಿಮಗೆ ವಿವರವಾಗಿ ವಿವರಿಸುತ್ತಿರುವುದರಿಂದ ಪ್ರಶಾಂತವಾಗಿ ಕೇಳಲು, ಶ್ರದ್ಧೆಯಿಂದ ಆಲಿಸಲು ಮಾತ್ರ ಒಂಟಿಯಾಗಿ ಕೇಳಿ ಎಂದು ಹೇಳಿದೆ. ಈ ಸಂದೇಶವು ಕೇವಲ ನಿಮಗಾಗಿ ಮಾತ್ರ ಉದ್ದೇಶಿಸಲಾಗಿದೆ ಎಂಬ ಎಚ್ಚರಿಕೆಯೊಂದಿಗೆ ಈ ವಿವರಣೆಯನ್ನು ನೀಡಲಾಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಎಂಬುದನ್ನು ಪಕ್ಕದವರ ಮಾತು ಕೇಳದೆ ಪ್ರಾಮಾಣಿಕವಾಗಿ ನಿಮ್ಮ ಅಂತಃಕರಣದ ಧ್ವನಿಯನ್ನು ಕೇಳಿ ಎಂದು ಹೇಳಲು ಇದೊಂದು ಸೂಚನೆ. ಆದ್ದರಿಂದ ಇಲ್ಲಿಂದ ನೀವು ಜಾಗರೂಕರಾಗಿ ಯೋಚಿಸಬೇಕಾದ ಸಮಯ. ನೀವು ಇತರರೊಂದಿಗೆ ಇದ್ದಾಗ ಅವರ ಆಲೋಚನೆಗಳು, ಮಾತುಗಳು, ಭಾವನೆಗಳು ಖಂಡಿತವಾಗಿಯೂ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ನೀವು ಒಂಟಿಯಾಗಿದ್ದಾಗ ಮಾತ್ರ ನಿಮಗೆ ಸಂಪೂರ್ಣವಾದ ಮಾನಸಿಕ ಸ್ಪಷ್ಟತೆ ಸಿಗುತ್ತದೆ. ನಿಶ್ಶಬ್ದದಲ್ಲಿ ಮಾತ್ರ ನೀವು ನಿಮ್ಮ ಅಂತಃಕರಣದ ಧ್ವನಿಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನು ಇತರರ ಪ್ರಭಾವವಿಲ್ಲದೆ ನೀವೇ ಸ್ವಂತವಾಗಿ ತೆಗೆದುಕೊಳ್ಳಬೇಕು. ಅದಕ್ಕಾಗಿಯೇ ಒಂಟಿಯಾಗಿದ್ದಾಗ ಈ ವಿಷಯಗಳನ್ನು ಕೇಳಿದರೆ ನೀವು ನಿಮ್ಮ ಗತಕಾಲವನ್ನು ದೂಷಿಸದೆ ಭವಿಷ್ಯವನ್ನು ಸರಿಪಡಿಸಿಕೊಳ್ಳುವ ಅದ್ಭುತ ಅವಕಾಶ ನಿಮ್ಮ ಕೈಯಲ್ಲೇ ಇರುತ್ತದೆ. ಅಲ್ಲದೆ ನಿಮ್ಮ ಆತ್ಮಾವಲೋಕನಕ್ಕಾಗಿ ನೀವು ಮಾಡಬೇಕಾದ ಒಂದು ಅದ್ಭುತ ಹಾಗೂ ಶಕ್ತಿಶಾಲಿ ಪ್ರಕ್ರಿಯೆಯ ಬಗ್ಗೆಯೂ ನಾನು ವಿವರಿಸಲಿದ್ದೇನೆ. ಇದು ಯಾವುದೇ ಪೂಜೆಯಲ್ಲ, ಮಂತ್ರತಂತ್ರಗಳಲ್ಲ, ಭಯಪಡಿಸುವ ಆಚಾರ ವ್ಯವಹಾರಗಳಲ್ಲ. ಇದಕ್ಕೆ ₹1 ಕೂಡ ಖರ್ಚಾಗುವುದಿಲ್ಲ. ಕೇವಲ ನಿಮ್ಮ ಮಾನಸಿಕ ವಿಕಾಸಕ್ಕೆ, ಮನಃಶಾಂತಿಗೆ, ಉನ್ನತಿಗೆ ಸಂಬಂಧಿಸಿದ ಸ್ವಚ್ಛವಾದ ಆಧ್ಯಾತ್ಮಿಕ ಮಾರ್ಗದರ್ಶನ. ಒಂದು ಪ್ರಶಾಂತವಾದ ಸಮಯದಲ್ಲಿ, ಮನೆಯಲ್ಲಿ ಯಾರೂ ನಿಮ್ಮನ್ನು ತೊಂದರೆ ಮಾಡದ ಸ್ಥಳದಲ್ಲಿ ಟಿವಿ, ಫೋನ್ಗಳನ್ನೆಲ್ಲ ಬದಿಗಿಟ್ಟು ಒಂಟಿಯಾಗಿ ಕುಳಿತುಕೊಳ್ಳಿ. 2. ಒಂದು ಸ್ವಚ್ಛವಾದ ಬಿಳಿ ಹಾಳೆ ಮತ್ತು ಪೆನ್ ತೆಗೆದುಕೊಳ್ಳಿ. 3. ಕಣ್ಣು ಮುಚ್ಚಿ 12 ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಮೇಲೆ ಗಮನವಿಟ್ಟು ನಿಮ್ಮ ಇಷ್ಟದೇವತೆ ಅಥವಾ ಕುಲದೇವತೆಯನ್ನು ಅಥವಾ ವಿಶ್ವವನ್ನು ಒಮ್ಮೆ ಪ್ರಾರ್ಥಿಸಿ. ಮನಸ್ಸಿನಲ್ಲಿರುವ ಆಲೋಚನೆಗಳೆಲ್ಲ ಶಾಂತವಾಗುವವರೆಗೆ ಹಾಗೆಯೇ ಕುಳಿತುಕೊಳ್ಳಿ. 4. ನಂತರ ನಿಧಾನವಾಗಿ ಕಣ್ಣು ತೆರೆದು ನಿಮ್ಮ ಜೀವನದಲ್ಲಿ ಪ್ರಸ್ತುತ ನೀವು ಅತ್ಯಂತ ಹೆಚ್ಚಾಗಿ ನಂಬುವ ವ್ಯಕ್ತಿಗಳ ಹೆಸರುಗಳನ್ನು ಆ ಬಿಳಿ ಹಾಳೆಯ ಮೇಲೆ ಬರೆಯಿರಿ. ಅವರು ಯಾರಾದರೂ ಆಗಿರಬಹುದು, ನಿಮ್ಮ ಪೋಷಕರು, ಒಡಹುಟ್ಟಿದವರು, ಪ್ರಾಣಸ್ನೇಹಿತರು, ಸಂಬಂಧಿಕರು ಅಥವಾ ನಿಮ್ಮ ಸಂಗಾತಿಯಾಗಿರಬಹುದು. 5. ಆ ಹೆಸರುಗಳ ಪಕ್ಕದಲ್ಲಿ ಅವರನ್ನು ನೀವು ಯಾಕೆ ಅಷ್ಟಾಗಿ ನಂಬುತ್ತಿದ್ದೀರಿ ಎಂಬುದಕ್ಕೆ ಇರುವ ಬಲವಾದ ಕಾರಣಗಳನ್ನು ಬರೆಯಿರಿ. ಅವರು ಗತಕಾಲದಲ್ಲಿ ನಿಮ್ಮ ಕಷ್ಟದಲ್ಲಿದ್ದಾಗ ನಿಜವಾಗಿಯೂ ಬೆಂಬಲವಾಗಿ ನಿಂತಿದ್ದರೆ, ಅಥವಾ ಅವರ ಮಾತುಗಳು ಚೆನ್ನಾಗಿವೆ, ಸಿಹಿಯಾಗಿ ಮಾತನಾಡುತ್ತಾರೆ ಎಂದು ನಂಬುತ್ತಿದ್ದೀರಾ ಎಂದು ನಿಮ್ಮನ್ನು ನೀವೇ ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಂಡು ವಿಶ್ಲೇಷಿಸಿ. ಯಾವುದೇ ಪಕ್ಷಪಾತವಿಲ್ಲದೆ ಬರೆಯಿರಿ. 6. ನಂತರ ಅದೇ ಹಾಳೆಯ ಕೆಳಭಾಗದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪದೇ ಪದೇ ನಿರಾಶೆಗೊಳಿಸಿದ, ಕಣ್ಣೀರು ತರಿಸಿದವರ ಹೆಸರುಗಳನ್ನು ಬರೆಯಿರಿ. ಅವರು ನಿಮಗೆ ಹೇಗೆ ಮೋಸ ಮಾಡಿದರು, ಯಾವ ವಿಷಯಗಳಲ್ಲಿ ನಂಬಿಕೆ ದ್ರೋಹ ಮಾಡಿದರು, ನಿಮ್ಮ ಹಣವನ್ನು ತೆಗೆದುಕೊಂಡು ಹೇಗೆ ಏಮಾರಿಸಿದರು, ನಿಮ್ಮ ಪ್ರೀತಿಯನ್ನು ಬಳಸಿ ತೊರೆದರ, ನಿಮ್ಮ ರಹಸ್ಯಗಳನ್ನು ಹೊರಹಾಕಿದರ ಎಂಬುದನ್ನು ಸ್ಪಷ್ಟವಾಗಿ ಬರೆಯಿರಿ. ಈಗ ಆ 2 ಪಟ್ಟಿಗಳನ್ನು ಕಣ್ಣಾರೆ ಜಾಗರೂಕತೆಯಿಂದ ಪರಿಶೀಲಿಸಿ. ಈಗ ನಿಮಗೊಂದು ಆಶ್ಚರ್ಯಕರ ಸತ್ಯ ತಿಳಿಯುತ್ತದೆ. ನೀವು ಯಾರನ್ನು ಕುರುಡಾಗಿ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದಿರೋ ಅವರೇ ನಿಮ್ಮನ್ನು ಹೆಚ್ಚು ಬಾರಿ ನೋಯಿಸಿರಬಹುದು. ಈಗ ನಿಮಗಂತೂ ಕೆಲವು ಕಠಿಣವಾದ ನಿಯಮಗಳನ್ನು ನಿರ್ಧರಿಸಿಕೊಳ್ಳಬೇಕಾದ ಸಮಯ ಬಂದಿದೆ. ಈ 4 ದಿನಗಳಲ್ಲಿ ಸೂಕ್ತ ಜಾಗರೂಕತೆಗಳನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಕು. ಈ 4 ದಿನಗಳಲ್ಲಿ ಆಗಸ್ಟ್ 1, 2, 3 ಮತ್ತು 4 ಕನ್ಯಾರಾಶಿಯವರು ಮಾಡಬೇಕಾದ ಸರಳ ಪರಿಹಾರಗಳು.
ಮೊದಲನೆಯದಾಗಿ ಶ್ರೀ ಮಹಾವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಯವರನ್ನು ಬೆಳಿಗ್ಗೆ ದರ್ಶನ ಮಾಡಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಶ್ರೀ ಗುರುದೇವ ದತ್ತ ಮಂತ್ರವನ್ನು 108 ಬಾರಿ ಜಪಿಸಿ. ಎರಡನೆಯದಾಗಿ ಹಸು ಕಂಡರೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣನ್ನು ನೀಡಿ. ಇದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ಮೂರನೆಯದಾಗಿ ಪಕ್ಷಿಗಳಿಗೆ, ಮುಖ್ಯವಾಗಿ ಪಾರಿವಾಳ, ಗಿಳಿ ಇತ್ಯಾದಿ ಧಾನ್ಯಗಳನ್ನು ಹಾಕಿ. ನಾಲ್ಕನೆಯದಾಗಿ ಹೆಸರುಬೇಳೆ ಅಥವಾ ಸ್ವಲ್ಪ ಅರಿಶಿನ ಕೊಂಬನ್ನು ದೇವಸ್ಥಾನಕ್ಕೆ ದಾನವಾಗಿ ನೀಡಿ. ಗುರುವಾರ ಬಂದರೆ ಕಡಲೆಕಾಳು ಮತ್ತು ಬೆಲ್ಲವನ್ನು ದಾನ ಮಾಡಿ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ. ಈ 4 ದಿನಗಳ ಕಾಲ ವಿಷ್ಣು ಸಹಸ್ರನಾಮ ಅಥವಾ ದತ್ತಾತ್ರೇಯ ಅಷ್ಟೋತ್ತರವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ. ಯಾರೊಂದಿಗೂ ಕಠಿಣವಾಗಿ ಮಾತನಾಡಬೇಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಈ 4 ದಿನಗಳಲ್ಲಿ ನಿಮಗೆ ಎಲ್ಲಾ ಶುಭ ಫಲಗಳೇ ಕಾಣಿಸುತ್ತವೆ. ಒಳ್ಳೆಯ ಶುಭವಾರ್ತೆಗಳನ್ನು ಕೇಳುತ್ತೀರಿ. ಉದ್ಯೋಗ, ವ್ಯಾಪಾರ ಹಾಗೂ ಮನೆಯಲ್ಲೂ ಅಪಾರವಾದ ಶಾಂತಿ ನೆಲೆಸುತ್ತದೆ. ಅತ್ಯಂತ ಪ್ರಶಾಂತವಾದ, ಆನಂದದಾಯಕವಾದ ಜೀವನವನ್ನು ಈ 4 ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಪಡೆಯಲಿದ್ದೀರಿ. ನಿಮಗೆ ಈ ಜ್ಯೋತಿಷ್ಯ ಮಾಹಿತಿ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ನ ಈ ಅಭಯದ ನುಡಿಗಳು ನಿಮಗಿಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಧನ್ಯವಾದಗಳು.